ನಾಳೆ ವಿಶ್ವದಾದ್ಯಂತ ಜನನಾಯಕನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮೊದಲ ದಿನವೇ 100 ಕೋಟಿ ಕ್ಲಬ್ ಟಾರ್ಗೆಟ್ ಅನ್ನ ಸಿನಿಮಾ ತಂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ದಾಖಲೆ ಓಪನಿಂಗ್ ಪಡೆಯುವಂತಹ ಜನನಾಯಕನ್ ವಿಜಯ್ ದಳಪತಿ ಅವರ ಕೊನೆ ಚಿತ್ರ ಈ ಒಂದು ಜನನಾಯಕನ್. ಸೊ ಹಾಗಾಗಿಯೇ ಅತಿ ಹೆಚ್ಚು ನಿರೀಕ್ಷೆಗಳನ್ನ ಸಿನಿಮಾದ ಮೇಲೆ ಇಟ್ಕೊಳ್ಳಲಾಗಿದೆ. ಪೈರಸಿ ಆಯಿತು ಸಿನಿಮಾ ಬಿಡುಗಡೆ ಆಗೋದಕ್ಕೂ ಮುನ್ನವೇ ಈಗಾಗಲೇ ಸಿನಿಮಾ ಏನು, ಕತೆ ಏನು, ಯಾವ ರೀತಿಯಾಗಿ ಸಂಭಾಷಣೆಗಳನ್ನು ಬರೆದಿದ್ದಾರೆ, ಯಾವ ರೀತಿಯಾಗಿ ನಟಿಸಿದ್ದಾರೆ ಅನ್ನೋದು ಈಗ ಎಷ್ಟೋ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಆದರೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜನನಾಯಕನ್ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. 40 ಕೋಟಿಗೂ ಹೆಚ್ಚು ಮುಂಗಡ ಬುಕ್ಕಿಂಗ್ ಆಗಿದೆ. ಭಾರತದಲ್ಲೇ 65 ಕೋಟಿ ನೆಟ್ ಕಲೆಕ್ಷನ್ ಆಗಿದೆ ಅಂತೆ. ಅಮೆರಿಕದಲ್ಲೂ ಸಿಎಂ ವಿಜಯ್ ಕ್ರೇಜ್ ಹೆಚ್ಚೇ ಇದೆ. ಹೊರದೇಶಗಳಲ್ಲೂ ಕೂಡ ವಿಜಯ್ ದರ್ಬಾರ್ ಶುರುವಾಗಿದೆ. ವಿಜಯ್ ಕೊನೆಯ ಚಿತ್ರಕ್ಕೆ ಎಲ್ಲಿಲ್ಲದ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. 2400 ಬೆಲೆಯ ಟಿಕೆಟ್ಗಳು ಮಾರಾಟ ಆಗ್ತಾ ಇದೆ. ಸಾಮಾನ್ಯವಾಗಿ 500, 600, 700, 1000, 1500 ರೂಪಾಯಿ ಟಿಕೆಟ್ನ ಬೆಲೆ ಕೊಟ್ಟು ಸಿನಿಮಾವನ್ನು ನೋಡೋದನ್ನು ಗಮನಿಸಿದ್ದೀವಿ. ಬಟ್ ಆದರೆ ಈ ಬಾರಿ 2400 ರೂಪಾಯಿ ಬೆಲೆಯನ್ನು ಕೊಟ್ಟು ಜನನಾಯಕನ್ ಸಿನಿಮಾವನ್ನು ನೋಡೋದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಬೆಂಗಳೂರಿನಲ್ಲಿ ಜನನಾಯಕನ್ ಬಲು ದುಬಾರಿ ಆಗೋಗ್ಬಿಟ್ಟಿದೆ ನೋಡಿ. ಸಾಮಾನ್ಯವಾಗಿ ಸಾಕಷ್ಟು ಅಡ್ಡಿಗಳು, ಆತಂಕಗಳು ಕೂಡ ಇತ್ತು. ಸಿನಿಮಾ ರಿಲೀಸ್ ಆಗಬೇಕಾದಂತಹ ಸಂದರ್ಭದಲ್ಲಿ ಸಿನಿಮಾ ರಿಲೀಸ್ ಈ ಹಿಂದೆನೇ ಆಗಬೇಕಾಗಿತ್ತು. ವಿಜಯ್ ಅವರು CM ಆಗೋದಕ್ಕೂ ಮುನ್ನವೇ ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಈ ಒಂದು ಸಿನಿಮಾ ಬಹುದೊಡ್ಡ ಮಟ್ಟದಲ್ಲಿ ಓಡುತ್ತೆ ಅಂತ ಹೇಳಿ, ರಿಲೀಸ್ ಆಗತ್ತೆ ಅಂತ ಹೇಳಿ. ಬಟ್ ಆದರೆ UA ಸರ್ಟಿಫಿಕೇಟ್ ಸಿಕ್ಕಿರಲಿಲ್ಲ. ಕಾರಣಾಂತರಗಳಿಂದ ಸಿನಿಮಾವನ್ನು ಮುಂದೂಡಲ್ಪಡಲಾಯಿತು. ಮತ್ತು ಚುನಾವಣೆ ಬಂತು. ಚುನಾವಣೆ ಸಂದರ್ಭದಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. A ಸರ್ಟಿಫಿಕೇಟ್ ಸಿನಿಮಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಅಡ್ಡಿ ಆತಂಕಗಳು ಕೂಡ ಇತ್ತು. ಸಿನಿಮಾ ರಿಲೀಸ್ ಮಾಡಬಾರ್ದು ಅಂತ ಹೇಳಿ ಇದೆಲ್ಲವನ್ನೂ ಕೂಡ ಇದೀಗ ಮುಗಿಸ್ಕೊಂಡು ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಅದರಲ್ಲೂ ಕೂಡ ಅವರ ಕೊನೆಯ ಸಿನಿಮಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಭಾರತದಾದ್ಯಂತ ಕ್ರೇಜ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಕೌಂಟ್ ಡೌನ್ ಶುರುವಾಗಿರುವಂತಹ ಬೆನ್ನಲ್ಲೇ ಟಿಕೆಟ್ ಬೆಲೆಯಲ್ಲೂ ಕೂಡ ದುಬಾರಿ ಹಣವನ್ನು ಕೊಟ್ಟು ಟಿಕೆಟನ್ನು ಪರ್ಚೇಸ್ ಮಾಡಿ ಸಿನಿಮಾವನ್ನು ನೋಡೋದಕ್ಕೆ ಅಭಿಮಾನಿಗಳು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಅದರಲ್ಲಿ ನಮ್ಮ ಬೆಂಗಳೂರೇ ಅತಿ ಹೆಚ್ಚು ಸ್ಥಾನವನ್ನು ಪಡೆದುಕೊಳ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ.